ಲಿಂಗರಾಜ್ ಪಾಟೀಲ್ಗೆ 27, ಆಮೇಲೆ ನಮ್ಮ ರಘು ಅವರಿಗೆ 29 ಓಟುಗಳು ಬಂದಿದೆ. ಇನ್ನು ಬರ್ಬೇಕಾಗಿರ್ತಕ್ಕಂಥದ್ದು ಏನು 4 ಓಟ್ ಬರ್ಬೇಕಾಗಿತ್ತು, ಅದು ಬಂದಿಲ್ಲ. ಇದ್ರ ಬಗ್ಗೆ ನಾವು ಪಾರ್ಟಿಯ ಪ್ರಮುಖರ ಜೊತೆನಲ್ಲಿ ಕೂತ್ಕೊಂಡು ಯಾರು ಆ ರೀತಿ ಮಾಡಿರಬಹುದು ಅನ್ನುವಂಥದ್ರ ಬಗ್ಗೆ ಒಂದ್ಸರಿ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಏನು ಪಾರ್ಟಿಯ ಆಲ್ ಇಂಡಿಯಾ ಪ್ರಮುಖರಿಗೆ ತಿಳಿಸಿ ಏನ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಇವತ್ತು ಆಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ಒಳಗಡೆ ಕೆಲವರು ಯಾರು ಶಾಸಕರು ಈ ತರ ಮಾಡಿದ್ದಾರೆ, ಇದ್ರ ಬಗ್ಗೆ ಖಂಡಿತ ನಮಗೆ ದುಃಖ ಇದೆ, ವ್ಯಥೆ ಇದೆ. ಈ ತರ ಮಾಡಬಾರ್ದಾಗಿತ್ತು. ಈ ವಿಷಯದ ಕುರಿತಂತೆ ಪಾರ್ಟಿ ಗಂಭೀರವಾಗಿ ನಾವು ಕೂತ್ಕೊಂಡು ಯೋಚನೆಯನ್ನ ಮಾಡ್ತೇವೆ. ಯಾರು ಮಾಡಿರಬಹುದು, ಯಾಕೆ ಮಾಡಿರಬಹುದು, ಇದೆಲ್ಲ ಅರ್ಥ ಆಗತ್ತೆ. ಅರ್ಥ ಆಗದೆ ಇರುವಂತ ಪರಿಸ್ಥಿತಿನಲ್ಲಿ ಪಾರ್ಟಿ ಏನಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಕೂತ್ಕೊಂಡು ನಾವು ಗಂಭೀರವಾಗಿ ಯೋಚನೆ ಮಾಡ್ತೇವೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಿಮ್ದೇ ಸರ್ಕಾರ ಇರುವಂತದ್ದು, ಆದ್ರೆ ಬಿಜೆಪಿ ಇಷ್ಟು ಶಕ್ತಿಯುತ ಆದ್ರೂ ಕೂಡ ನಿಮ್ಮ ಪಕ್ಷದ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಬಂತು ಕರ್ನಾಟಕ ರಾಜ್ಯದಲ್ಲಿ ಅಂತ? ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತ ಕಾಂಗ್ರೆಸ್ ನಲ್ಲಿ ಅವರಿಗೆ ಕಡಿಮೆ ಮತಗಳು ಬರುತ್ತೆ. ಐದನೇ ಅಭ್ಯರ್ಥಿಗೆ ಹೆಚ್ಚು ಮತಗಳು ಬರುತ್ತೆ ಅಂತಂದ್ರೆ ಚುನಾವಣೆ ಹೇಗೆ ನಡೆದಿದೆ ಅನ್ನುವಂತ ಒಂದು ಅಂದಾಜನ್ನ ತಾವು ಮಾಡಬಹುದು. ಅಂದ್ರೆ ಅಂದಾಜು ಮಾಡಬಹುದು. ಕಾಂಗ್ರೆಸ್ ನಲ್ಲಿ ಪಾರ್ಟಿ ಅಧ್ಯಕ್ಷರಿಗೆನೆ ಕಡಿಮೆ ವೋಟ್ ಬರುತ್ತೆ, ಇನ್ನು 5ನೇ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರಿಗೆ ಹೆಚ್ಚು ಮತಗಳು ಬರುತ್ತೆ ಎಲ್ಲರಿಗಿಂತ. ಅಂದ್ರೆ ಚುನಾವಣೆ ಹೇಗೆ ನಡೆದಿರಬಹುದು ಅನ್ನುವಂಥದ್ರ ಬಗ್ಗೆ ನೀವೆಲ್ಲ ಒಂದು ಅಂದಾಜು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಾವು ಪಾರ್ಟಿಯ ಪ್ರಮುಖರೆಲ್ಲ ಸೇರ್ಕೊಂಡ್ಬಿಟ್ಟು ಚರ್ಚೆ ಮಾಡಿಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ನಾವು ಒಂದು ತೀರ್ಮಾನ ತೆಗೆದುಕೊಳ್ತೀವಿ. ಈ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಮೊದಲೇ ಮಾಹಿತಿ ಇರ್ಲಿಲ್ವಾ ಸರ್? ನಮಗೆ ಅವ್ರ ನಡವಳಿಕೆ ಲೇಟ್ ಆಗಿ ಬಂದಿದ್ದು ಅಥವಾ ಏನಾದ್ರು ಬೇರೆ ಮಾಡಿದಾಗ ಇಂತಿಂತವ್ರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ ಸರ್? ಗೊತ್ತಾಗಿದೆ. ನಮಗೆ ಆ ರೀತಿ ಪಾರ್ಟಿಗೆ ಮೋಸ ಮಾಡಬಹುದು, ಪಾರ್ಟಿಗೆ ಕೈ ಕೊಡಬಹುದು ಅನ್ನುವಂಥದ್ರ ಬಗ್ಗೆ ನಾವು ಅಂದಾಜು ಮಾಡಿರ್ಲಿಲ್ಲ. ಸೊ ಹೀಗಾಗಿದೆ. ಈ ವಿಷಯದ ಕುರಿತಂತೆ ನಾವು ಗಂಭೀರವಾಗಿ ಹೈಕಮಾಂಡ್ ಜೊತೆನಲ್ಲಿ ನಮ್ಮ ಪಾರ್ಟಿಯ ಅಖಿಲ ಭಾರತ ಪ್ರಮುಖರ ಜೊತೆನಲ್ಲಿ ಮಾತಾಡಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪ್ರಮುಖರು ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚಿಸಿ ತೀರ್ಮಾನ. 3 ಜನ ಉಚ್ಚಾಟಿತ ಶಾಸಕರು ಇದ್ರು. ಆ 3 ಜನದಲ್ಲಿ ಯತ್ನಾಳ್ ಅವರು ಕೂಡ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಈಗ ಅಡ್ಡ ಮತದಾನದ ಸಂಖ್ಯೆ ನೀವ್ ಹೇಳ್ತಿರೋದು 3 ಅಂತ, ಒಂದು ಅಸಿಂಧು ಆಗಿದೆ ಅಂತ, ಬಟ್ ಅಡ್ಡ ಮತದಾನದ ಸಂಖ್ಯೆ ಜಾಸ್ತಿ ಆಗಿಲ್ವಾ ಸರ್? ಈಗ ಅಲ್ಲ, ಆಗಿದೆ. ಮೇಲ್ನೋಟಕ್ಕಂತೂ ಖಂಡಿತ ಕಾಣಿಸ್ತಾ ಇದೆ. ಈಗ ನಮಗೆ 29 ರಘು ಅವ್ರಿಗೆ ಬಂದಿದೆ, 27 ಲಿಂಗರಾಜ್ ಪಾಟೀಲ್ರಿಗೆ ಬಂದಿದೆ, 1 ಅಸಿಂಧು ಆಗಿದೆ. ಒಟ್ಟು 4 ಮತಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮತ್ತು ನಾವು JDS ಗೂ ಕೂಡ ನಮ್ಮ ಪಾರ್ಟಿಯಿಂದ ನಾವು ಕೆಲವರಿಗೆ ಮತವನ್ನ ಹಾಕೋದಕ್ಕೂ ಕೂಡ ಹೇಳಿದೀವಿ, ಓಟುಗಳನ್ನ ಹಾಕಿದ್ದಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಎಲ್ಲಿ ಯಾರು ಏನ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂತ್ಕೊಂಡು ಪ್ರಮುಖರ ಜೊತೆನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ. ಚರ್ಚಿಸಿ ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ನಾಯಕರಿಗೆ, ಪ್ರಭಾರಿಗಳಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ತಿಳಿಸ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ಪಾರ್ಟಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ವಿಪ್ ಜಾರಿ ಮಾಡಿದ್ದೇವೆ. ಯಾಕೆ? ಅದರ ಒಂದು ತೀವ್ರತೆ, ಅದರ ಗಂಭೀರತೆ ನಾವು ತಿಳ್ಕೊಂಡೇನೆ ಬೆಳಗ್ಗೆ ಎಲ್ಲರ ಜೊತೆನಲ್ಲಿ ಮತ್ತೊಂದು ರೌಂಡ್ ಚರ್ಚೆ ಮಾಡಿಬಿಟ್ಟು ಬಹಳ ವ್ಯವಸ್ಥಿತವಾಗಿನೇ ಈ ಒಂದು ಮತದಾನವನ್ನ ಆಗ್ಬೇಕು, ಏನು ಎಲ್ಲೂ ತೊಂದರೆ ಆಗ್ಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಏನು ಕ್ರಮವನ್ನ ತೆಗೆದುಕೊಳ್ಬೇಕು, ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು, ಎಲ್ಲ ತೆಗೆದುಕೊಂಡಿದೆ. ಆದ್ರೂ ಈ ರೀತಿ 4 ಮತಗಳು ಏನಿದಾಗಿದೆ ಈ ವಿಷಯದ ಕುರಿತಂತೆ ಗಂಭೀರವಾಗಿ ನಾವು ಯೋಚನೆಯನ್ನ ಮಾಡ್ತೇವೆ. ಈಗ ಯಾವುದೇ ಸಾಕ್ಷಿ ಸಿಗಲ್ಲ, ಕೇವಲ ಅಂದಾಜಿನ ಮೇಲೆ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಇದು ಗೊತ್ತಾಗದೇ ಇರ್ತಕ್ಕಂಥ ವಿಷಯ ಏನಲ್ಲ. ಖಂಡಿತ ಗೊತ್ತಾಗತ್ತೆ ಯಾರು ಏನ್ ಮಾಡಿರಬಹುದು ಅನ್ನುವಂಥದ್ರ ಬಗ್ಗೆ ನಾವು ಕೂತ್ಕೊಂಡು ಪ್ರಮುಖರ ಜೊತೆನಲ್ಲಿ ಚರ್ಚೆ ಮಾಡಿಬಿಟ್ಟು ನಾವು ತೀರ್ಮಾನ ತೆಗೆದುಕೊಳ್ತೇವೆ. ನಿಮ್ದು ಕ್ರಾಸ್ ವೋಟ್ ಆಗಿರೋದು ಯಾಕಂದ್ರೆ 8 ಓಟುಗಳಲ್ಲಿ 1 ಅಸಿಂಧು ಆಗಿದೆ. ನಾವು JDS ಗೂ ವೋಟ್ ಹಾಕಿದ್ದೇವೆ. JDS ಹೆಂಗ್ ಹಾಕಿದ್ದಾರೆ ಅಂತ ಹೆಂಗ್ ಹೇಳ್ಬೋದು? ಅಲ್ಲ, JDS ವೋಟ್ ಹಾಕಿದ್ದೇವೆ. ಅಲ್ಲ, ಈಗ ನಿಮ್ಮಲ್ಲೇ ಒಂದು ಅಡ್ಡ ಮತದಾನ ಆಗಿದೆ, ಅವರು JDS ಹಾಕ್ತಾರ ಅಂತ ಪ್ರಶ್ನೆ. ಅಲ್ಲ, ಖಂಡಿತ ಹಾಕಿರ್ತಾರೆ. ಅದ್ರ ಬಗ್ಗೆ ಡೌಟ್ ಇಲ್ಲ. ಅದ್ರ ಬಗ್ಗೆ ಡೌಟ್ ಇಲ್ಲ. ಆದ್ರೆ ಇವತ್ತು ಚುನಾವಣೆ ಇವತ್ತೇನಾಗಿದೆ
ಇದರ ಅಕ್ರಮ ನಮ್ಮ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಈಗ ಉದಾಹರಣೆಗೆ ನೀವೇ ನೋಡಿ, ಬಿ ಕೆ ಹರಿಪ್ರಸಾದ್ ಅವರಿಗೆ ಬಂದಿರತಕ್ಕಂತ ಓಟ್ಗಳು 29 ನೋಡಿ ಹೇಳ್ತೀನಿ. ಬಿ ಕೆ ಹರಿಪ್ರಸಾದ್ ಅವರಿಗೆ ಬಂದಿರತಕ್ಕಂತ ಓಟ್ಗಳು 30. ಆಮೇಲೆ ಇವರಿಗೆ ವಿನಯ್ ಕಾರ್ತಿಕ್ ಅವ್ರಿಗೆ ಬಂದಿರತಕ್ಕಂಥದ್ದು 32. ಅಂದ್ರೆ ವಿನಯ್ ಕಾರ್ತಿಕ್ ಅವ್ರಿಗೆ 32 ಬರುತ್ತೆ, ಬಿ ಕೆ ಹರಿಪ್ರಸಾದ್ ಅವ್ರಿಗೆ 30 ಬರುತ್ತೆ ಅಂತ ಅಂದ್ರೆ ಚುನಾವಣೆ ಹೇಗೆ ನಡೆದಿರಬಹುದು ಅಂತ ಒಂದು ಅಂದಾಜನ್ನ ತಾವು ಮಾಡಬಹುದು ಅಂತ ನಾನು ಅಂದ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪಾರ್ಟಿಯ ಪ್ರಮುಖರ ಜೊತೆನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಏನ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.